ಅಲ್ಲ, ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಹೈಕಮಾಂಡ್ ಇಷ್ಟು ಸ್ಟ್ರಾಂಗ್ ಆಗಿ ಒಂದು ಕ್ರಮ ತೆಗೆದುಕೊಳ್ಳುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ತರದಲ್ಲಿ ಜಬ್ಬರ್ ಅವ್ರಿಗೆ ಹೇಳಿದೆ, ಇನ್ನೊಬ್ರಿಗೆ ಹೇಳಿದೆ. ಬಟ್ ಜಮೀರ್ ಅಹಮದ್ ಖಾನ್ ಅವರನ್ನ ಟಚ್ ಮಾಡ್ತಾ ಬಿಕಾಸ್ ಆಫ್ ಅವ್ರ ಹಿಂದೆ ಇರುವಂತಹ ಮತ ಬ್ಯಾಂಕ್. ಜಮೀರ್ ಅಹಮದ್ ಖಾನ್ ಒಂದು ವಿಷಯ, ರಾಮ್, ನೀವು ನಾಯಕನನ್ನ ಸೃಷ್ಟಿ ಮಾಡಕ್ಕಾಗಲ್ಲ. ನಾಯಕ ತಾನಾಗೆ ಸೃಷ್ಟಿ ಆಗ್ತಾನೆ ಆತನ ಸ್ವಂತ ಶಕ್ತಿ, ಸಾಮರ್ಥ್ಯ ಮತ್ತು ಪ್ರತಿಭೆಯಿಂದ. ಆ ನಾಯಕತ್ವವನ್ನ ನೀವು ತಡೆಯಕ್ ಆಗೋದಿಲ್ಲ. ಈಗ ಜಮೀರ್ ಅಹಮದ್ ಖಾನ್ JDS ನಲ್ಲಿದ್ರು, ಕುಮಾರಸ್ವಾಮಿ ಅವರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಆಗ ಇದ್ರು, ಅವ್ರು ಮತ್ತೆ ಬಂದ್ರು, ಮತ್ತೆ ಚಾಮರಾಜಪೇಟೆ ಕ್ಷೇತ್ರದಿಂದ ಸತತವಾಗಿ ಅವರು ಕಾಂಗ್ರೆಸ್ ಪಾರ್ಟಿಯಿಂದ ವಿನ್ ಆಗ್ತಾ ಇದ್ದಾರೆ. ಮತ್ತು ಮುಸಲ್ಮಾನ ಸಮುದಾಯದಲ್ಲಿ ಈಗ ಒಂದು ನಾಯಕತ್ವದ ಗುಣವನ್ನ ಅವರು ಬೆಳೆಸಿಕೊಂಡಿದ್ದಾರೆ. ನಾಟ್ ಓನ್ಲಿ ಇನ್ ಕರ್ನಾಟಕ, ಬೇರೆ ಬೇರೆ ಭಾಗಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಚುನಾವಣಾ ಪ್ರಚಾರಕ್ಕೆ ಮುಸಲ್ಮಾನ ಮತಗಳನ್ನ ಸೆಳೆಯೋದಕ್ಕೆ ಕರೀತಾ ಇದೆ. ಅವ್ರು ಹೋಗ್ತಾ ಇದ್ದಾರೆ. ಆಂಧ್ರ ಹೋಗಿದ್ರು, ತೆಲಂಗಾಣ ಹೋಗಿದ್ರು, ಈಗ ಕೇರಳ ಕೂಡ ಹೋಗಿದ್ದಾರೆ. ಸೊ ಅವ್ರೊಬ್ರೇನಾ ಅಂತಂದ್ರೆ ಅವ್ರೊಬ್ರೇ ಅಲ್ಲ. ಆದರೆ ಸಿದ್ದರಾಮಯ್ಯನವ್ರು ಒಬ್ರೇನಾ ಅಂತಂದ್ರೆ ಅಹಿಂದ ನಾಯಕರು ಬಹಳಷ್ಟು ಜನ ಇದ್ದಾರೆ. ಬಟ್ ಆ ಒಂದು ವೋಟ್ ಪುಲ್ಲಿಂಗ್ ಕೆಪಾಸಿಟಿ, ಆ ಒಂದು ಮಾಸ್ ಲೀಡರ್ ವ್ಯಕ್ತಿತ್ವ ಮತ್ತು ಅಪೀರಿಯನ್ಸ್ ಒಬ್ಬರಿಗೆ ಸಿಗತ್ತೆ. ಸೊ ಈಗ ಮುಸಲ್ಮಾನ ಸಮುದಾಯದಲ್ಲಿ ಜಮೀರ್ ಆ ಒಂದು ಅರ್ಹತೆಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ನೀವು ಒಬ್ಬರನ್ನ ಕೆಳಗಿಳಿಸಿ ನೀವು ಮೇಲೆ ಇರೋದಲ್ಲ, ಒಬ್ಬರನ್ನ ಕೆಳಗೆ ಹಾಕಿ ಅವರನ್ನ ತುಳಿದು ನೀವು ಮೇಲೆ ಹೇಳೋದಲ್ಲ. ಅವರಿಗೆ ಎದೆಗೆ ಎದೆ ಕೊಟ್ಟು ನೇರವಾಗಿ ಫೈಟ್ ಮಾಡಿ ಮೇಲೆ ಹೇಳ್ಬೇಕು. ನಿನ್ನನ್ನು ತುಳಿದು ನಾನು ಮೇಲೆ ಹೇಳ್ತೀನಿ ಅಂದ್ರೆ ಅದಕ್ಕೆ ನಾಯಕತ್ವ ಅನ್ನೋದಿಲ್ಲ.